ಬೆಂಗಳೂರು ಜನರೇ ಹುಷಾರ್, ಮನೆಯಿಂದ ಹೊರಬರೋಕ್ಕೂ ಮುನ್ನ ಬಿ ಕೇರ್ಫುಲ್. ಮಳೆಗಾಲದಲ್ಲಿ ಬೆಂಗಳೂರಿನಾದ್ಯಂತ ಸಾವಿನ ಸ್ಪಾಟ್ ಉದ್ಭವ ಆಗ್ತಾ ಇದೆ. ಬೆಂಗಳೂರು ಜನರೇ ಹುಷಾರ್ ಹುಷಾರ್. ಮನೆಯಿಂದ ಹೊರಬರೋಕ್ಕೂ ಮುನ್ನ ಬಿ ಕೇರ್ಫುಲ್. ಬೆಂಗಳೂರು ಮಳೆಗಾಲದಲ್ಲಿ ಬೆಂಗಳೂರಿನಾದ್ಯಂತ ಸಾವಿನ ಸ್ಪಾಟ್ ಉದ್ಭವ ಆಗ್ತಾ ಇದೆ. ಒಂದ್ ಕಡೆ ಗುಂಡಿಗಳಿಂದ ಹದಗೆಟ್ಟು ಹೋಗಿರುವಂತಹ ರಸ್ತೆಗಳು, ಮತ್ತೊಂದ್ ಕಡೆ ತೆರವಾಗದೆ ಉಳಿದ ನೆಲಕ್ಕುರುಳಿರುವಂತಹ ಮರಗಳು. ಮರ ಬಿದ್ದು ತಿಂಗಳು ಕಳೆದ್ರೂ ಕೂಡ ತೆರವಾಗದ ರೆಂಬೆ ಕೊಂಬೆಗಳು. ನೆಲಕ್ಕುರುಳಿದ ಮರದ ರೆಂಬೆ ಕೊಂಬೆಗಳಲ್ಲಿವೆ ವಿದ್ಯುತ್ ಕೇಬಲ್. ಬೈ ಮಿಸ್ ಆಗಿ ಹಿಡಿದ್ರೂ ಕೂಡ ವಿದ್ಯುತ್ ಅವಘಡ ತಪ್ಪಿದ್ದಲ್ಲ. ಚಾಮರಾಜಪೇಟೆ ಸೀತಾಪತಿ ಅಗ್ರಹಾರದಲ್ಲಿ ಅವಾಂತರ ಸೃಷ್ಟಿಯಾಗಿರುವಂತದ್ದು. ಮೇ ತಿಂಗಳಲ್ಲಿ ಮಳೆಯಾಗಿ 3 ಮರಗಳು ನೆಲಕ್ಕುರುಳಿತ್ತು, ಇನ್ನೂ ಕೂಡ ತೆರವಾಗಿಲ್ಲ. ತಿಂಗಳು ಕಳೆದ್ರೂ ಕೂಡ ಸ್ಥಳಕ್ಕೆ ಬಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಕೊನೆಗೆ ಸ್ಥಳೀಯರಿಂದಲೇ ನೆಲಕ್ಕುರುಳಿದ ಮರಗಳ ತೆರವು ಆಗ್ತಾ ಇರುವಂತದ್ದು. ತೆರವಾದ ಮೇಲೆ ಬಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮನೆ ಮುಂದೆ ವಾಲಿದ ರೆಂಬೆ ಕಟ್ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು ಸ್ಥಳೀಯರು. ಆದ್ರೂ ಕೂಡ ಕ್ಯಾರೆ ಎನ್ನದ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ ಸ್ಥಳೀಯರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಐಟಿ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಬ್ರ್ಯಾಂಡ್ ಬೆಂಗಳೂರು, ಈ ನಾನಾ ಹೆಸರುಗಳಿಂದ ನಮ್ಮ ಬೆಂಗಳೂರನ್ನ ಕರೆಯಲಾಗುತ್ತೆ. ಆದರೆ ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಇಲ್ಲಿರುವಂಥ ಜನರ ಜೀವನ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ಬಾಯಿ ಮಾತಿಗೆ ಮಾತ್ರ ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದರೆ ಕೆಲಸಗಳನ್ನ ನಾವು ನೋಡ್ತಾ ಹೋದ್ರೆ 0% ಕೆಲಸಗಳು ಆಗ್ತಾ ಇದಾವೆ ಅನ್ನುವಂಥದ್ದು. ಮಳೆಗಾಲ ಆರಂಭವಾದರೆ ಸಾಕು ಸಮಸ್ಯೆಗಳ ಆಗ್ರವಾಗುತ್ತೆ. ನಮ್ಮ ಬೆಂಗಳೂರಿನ ಗಲ್ಲಿಗಳು ಸದ್ಯಕ್ಕೆ ಮಳೆಗಾಲ ಆರಂಭವಾಗಿ ಕಳೆದೊಂದು ತಿಂಗಳಿಂದ ಮಳೆ ಶುರುವಾಗಿದೆ, ಆದರೆ ಕೆಲಸಗಳು ಸಹ ಮಾಡ್ತಾ ಇದ್ದೀವಿ ಅಂತ ಜಿಬಿ ಅಧಿಕಾರಿಗಳು ಹೇಳ್ತಾರೆ. ಆದರೆ ಇದೀಗ ನಾನು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಮ್ಮ ಅಶ್ವರ್ಗ ನ್ಯೂಸ್ ಮುಂದಾಗಿರೋದು. ಈ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ತಾವು ಗಮನಿಸ್ತಾ ಇರ್ಬೋದು, ಇದು ಚಾಮರಾಜಪೇಟೆಯ ಸೀತಾಪತಿ ಅಗ್ರಹಾರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಕಳೆದ 1 ತಿಂಗಳ ಹಿಂದೆ ಮಳೆಯಾಗಿದೆ, ಹತ್ತತ್ರ 1 ತಿಂಗಳೇ ಆಗೋಗಿದೆ. ಅದಾದ ಬಳಿಕ ಅಧಿಕಾರಿಗಳಿಗೆ ತಿಳಿಸ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿ ಕೊಡ್ತಾರೆ, ಈಗ ಮರ ಬಿದ್ದಿದೆ, ಇದನ್ನ ತೆರವು ಕಾರ್ಯಾಚರಣೆ ಮಾಡಿ ಅಂತ ಹೇಳಿ. ಆದರೆ ತೆರವು ಕಾರ್ಯಾಚರಣೆಯನ್ನ ಮಾಡಿ ಆ ಮರಗಳನ್ನ ರೆಂಬೆ ಕೊಂಬೆಗಳನ್ನ ಇಲ್ಲೇ ಬದಿಗೆ ಬಿಟ್ಟು ಹೋಗಿರುವಂಥದ್ದು. ಇಲ್ಲಿ ಓಡಾಡುವುದಕ್ಕೂ ಸಹ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ 1-2 ಕಾರ್ ಮೇಲೆ ಸಹ ಬಿದ್ದು ಸಮಸ್ಯೆಗಳಾಗಿದ್ದಾವೆ. ಕಾರ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮಕ್ಕಳು ಓಡಾಡ್ತಾರೆ, ವೃದ್ಧರು ಓಡಾಡ್ತಾರೆ. ಅದರಲ್ಲೂ ಸಹ ಇದು ಚಿಕ್ಕದಾದಂತಹ ಏರಿಯಾ ಇದೆ, ಇಲ್ಲಿ ವಾಹನಗಳು ಸಹ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಸಹ ಈಗ ಆಲ್ರೆಡಿ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇನ್ನು ಕೇಬಲ್ಗಳು ಸಹ ಕಟ್ಟಾಗಿ ಬಿದ್ದಿದ್ದಾವೆ. ಕಟ್ಟಾಗಿ ಬಿದ್ದರೂ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಿಲ್ಲ ಅಂತಂದ್ರೆ ಅವರು ಕೆಲಸಗಳು ಮಾಡ್ತಾ ಇದ್ದಾರೆ ಅಥವಾ ಬಾಯಿ ಮಾತಿಗೆ ಕೆಲಸಗಳು ಆಗ್ತಾ ಇದಾವ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ತಾವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ತುಂಬಾ ಹಳೆಯದಾದಂತಹ ಮರಗಳು ಸಂಪೂರ್ಣವಾಗಿ ನೆಲಕ್ಕುರುಳಿವೆ. ಆ ನೆಲಕ್ಕುರುಳಿರುವಂತಹ ಮರಗಳನ್ನ ರೆಂಬೆ ಕೊಂಬೆಗಳನ್ನ ತೆರವುಗೊಳಿಸಿ ಬಳಿಕ ಅದನ್ನ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಇಲ್ಲೇ ಏನು ಫುಟ್ಪಾತ್ ಬದಿಯಲ್ಲಿ, ಫುಟ್ಪಾತ್ ಮೇಲೇ ಅದನ್ನು ಸಂಪೂರ್ಣವಾಗಿ ಹಾಕಿರೋದ್ರಿಂದಾಗಿ ಓಡಾಟಕ್ಕೂ ಸಹ ಸಮಸ್ಯೆ ಆಗ್ತದೆ. ಜೊತೆಗೆ ಹಳೆಯದಾದಂತಹ ಮರಗಳಿದ್ದಾವೆ, ಅದನ್ನು ಅಂದರೆ ಅಕ್ಕಪಕ್ಕದಲ್ಲಿ ಈಗ ಆಲ್ರೆಡಿ ಏನು ಕಟ್ಟಾಗಿದ್ದಾವೆ ಅದ್ರ ಪಕ್ಕದಲ್ಲಿರೋದನ್ನ ಸಹ ತೆರವು ಮಾಡಿ ಅಂತಂದ್ರೂ ಸಹ ಅಧಿಕಾರಿಗಳು ಅದನ್ನ ಗಮನಿಸಿಲ್ಲ. ತಂಪಾಡಿಗೆ ತಾವು ಯಥಾವತ್ತಾಗಿ ಬಿಟ್ಟು ಹೋಗಿದ್ದಾರೆ ಅನ್ನುವಂತಹ ಆರೋಪ ಸಹ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ನಾನಿಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಕೇಳ್ತಾ ಹೋಗ್ತೀನಿ ಯಾವಾಗಿಂದ ಈ ಕೆಲಸ ಆಗಿದೆ ಅಂತ ಹೇಳಿ. ಯಾಕೆಂತಂದ್ರೆ ಕಳೆದ 1 ತಿಂಗಳು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಈ ಮರಗಳು ಬಿದ್ದಿರುವಂತಹದ್ದು, ಯಾಕೆ ಇನ್ನೂ ಹೀಗೆ ಇದೆ, ನೀವೇನಾದ್ರೂ ಮಾಹಿತಿನ ತಿಳಿಸಿದ್ರೆ ಹೇಗೆ? ಮೇಡಮ್, ಈ ಮರ ಬಿದ್ದಿದ್ದು ಮೇ ತಿಂಗಳಲ್ಲಿ ಮಳೆ ಬಂದಾಗ ನಾವು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಿದ್ದೀವಿ. ಮತ್ತು ಫಾರೆಸ್ಟ್ ಆಫೀಸರ್ ಶಿವಣ್ಣ ಅನ್ನೋರ ಹತ್ರ ಮಾತುಕತೆ ಕೂಡ ಮಾಡಿದ್ದೀವಿ. ಅವರು ಬಂದು ಫಸ್ಟು ಟ್ರಿಮ್ ಮಾಡಿದ್ರು, ದೊಡ್ಡ ದೊಡ್ಡ ಬ್ರಾಂಚ್ಗಳನ್ನೆಲ್ಲ ತೊಗೊಂಡೋದ್ರು, ಎಲೆಗಳನ್ನೆಲ್ಲ ಇಲ್ಲೇ ಬಿಟ್ಟರು. ಅಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಡ್ರೈ ಆಗ್ತಾ ಇರೋದು ಅದು. ಆಮೇಲೆ ತಿರುಗಿ ಹೋದ ವಾರ ತಿರುಗಿ ಮರ ಬಿದ್ದಿದೆ. ತಿರುಗಿ ಅವ್ರು ಅದೇ ಕೆಲಸ ಮಾಡಿದ್ರು, ದೊಡ್ಡ ದೊಡ್ಡ ಬ್ರಾಂಚ್ನೆಲ್ಲ ತೊಗೊಂಡು ಇಲ್ಲೆಲ್ಲ ರಂಬೆಗಳನ್ನೆಲ್ಲ ಬಿಟ್ಟು ಹೋಗಿದ್ದಾರೆ.
ಏನಾದರೂ ಬಂದು ತೆಗೀರಿ ಅಂತ ಹೇಳಿದ್ರೆ ಇದು ನಮ್ಮ ಜವಾಬ್ದಾರಿ ಅಲ್ಲ, BBMP ಅವ್ರು ಮಾಡ್ತಾರೆ ಅಂತ. BBMP ಅವ್ರು ಕೇಳಿದ್ರೆ ಎಲೆ ಇದ್ರೆ ಮಾತ್ರ ತೆಗಿತೀವಿ, ಕೊಂಬೆಗಳನ್ನ ನಾವು ತೆಗಿಯಲ್ಲ ಅಂತಾರೆ. ಅವ್ರು ಇವ್ರ ಮೇಲೆ ಹಾಕ್ತಾರೆ, ಇವ್ರು ಅವ್ರ ಮೇಲೆ ಹಾಕ್ತಾರೆ, ಕೊನೆಗೆ ಇಲ್ಲಿ ಕಷ್ಟಪಡ್ತಾರೋ ನಾವು. ಇಲ್ಲಿ 3 ದೇವಸ್ಥಾನಗಳಿದೆ, ಜನ ಬರೀ ಕಾಲಲ್ಲಿ ಓಡಾಡ್ತಾರೆ. ಇಲ್ಲೆಲ್ಲ ನೋಡಿ ಎಷ್ಟು ಕಡ್ಡಿಗಳು ಬಿದ್ದಿದೆ, ಶಿಬ್ರು ಚುಚ್ಕೊಂಡು ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಯಾರೊಬ್ರು ಕೇಳೋಣ ಅಂದರೆ ಯಾರೂ ಇಲ್ಲ ನಮ್ಮದು ಕೇಳೋದಕ್ಕೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಏನು ಹೇಳಿದ್ರು ಸರ್ ಇದನ್ನ ತೆರವು ಮಾಡಿ ಅಂತಂದ್ರೆ, ಇದನ್ನ ತೆಗೆದುಕೊಂಡು ಹೋಗಿ ಅಂತಂದಾಗ? ಅದೇ ಅವ್ರು ಹೇಳ್ತಾರೆ, ಫಾರೆಸ್ಟ್ ಅವ್ರು ಹೇಳ್ತಾರೆ ಎಲೆಗಳನ್ನೆಲ್ಲ ನಾವು ಎತ್ತಲ್ಲ ಅಂತ, ಈ ಚಿಕ್ಕ ಚಿಕ್ಕ ಕೊಂಬೆಗಳೆಲ್ಲ ನಾವು ತೆಗಿಯಲ್ಲ ಅಂತ ಬಂದು ಕಟ್ ಮಾಡ್ಕೊಂಡು ಹೋದವ್ರು ಹೇಳಿದ್ರು. ಮತ್ತೆ BBMP ಅವ್ರನ್ನ ಕೇಳಿದ್ರೆ ಸರ್ ಕೊಂಬೆ ಎಲ್ಲ ಇದೆ, ನಾವು ಹೆಂಗೆ ತಕ್ಕಾಗತ್ತೆ ಇಷ್ಟು ದೊಡ್ಡದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಸೊ ಇಲ್ಲಿ ಹಿರಿಯರಿದ್ದಾರೆ, ನಾನು ಅವ್ರನ್ನೂ ಮಾತನಾಡಿಸ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ನಿಜಕ್ಕೂ ಇಲ್ಲಿ ಸಂಜೆ ಟೈಮ್ ಆಗಿರ್ಬೋದು ಅಥವಾ ಏನೋ ಒಂದು ಗಡಿಬಿಡಿಲಿ ಹೋಗುವಂಥವ್ರಿಗೆ ಸಮಸ್ಯೆ ಆಗುತ್ತೆ. ಸರ್ ಇದನ್ನು ತಾವು ಸಹ ನೋಡಿದ್ದೀರಿ, ಹೆಂಗಿದೆ ಸರ್? ಚಿಕ್ಕಣ್ಣಮ್ಮ ದೇವಸ್ಥಾನ ಅಡ್ಜಸ್ಟರ್ ಆಗಿದ್ದೀವಿ, ಅಲ್ಲೂ 2-3 ಮರ ಎಲ್ಲ ಇದೆ. ಮೊನ್ನೆ ಹೇಳಿದ್ದೆ ಅವ್ರಿಗೆ BBMP ಅವರಿಗೆ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಾನೆ, ಯಾರು ಬರ್ತಾನೆ ಇಲ್ಲ. ತುಂಬ ಒಣಗಿ ಇದಾಗಿ ಒಂದು 15 ದಿನ ಆಗಿದೆ. 15 ದಿನ ಆಗಿದೆ. ಅಲ್ಲೂ 2 ಮರ ಒಣಗೋಗಿದೆ. ಅದು ಮನೆ ಫಾರೆಸ್ಟ್ ಅವ್ರಿಗೆ ತಿಳಿಸಿದ್ವಿ, ಅವ್ರು ಯಾರು ಬಂದಿಲ್ಲ. ಇವತ್ತು ನಾಳೆನಿದೆ ಮರ, ಅದು ಆ ಮರ ನಂಗೆ ಇದೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಕಳೆದು ಸುಮಾರು 1 ತಿಂಗಳ ಹತ್ತತ್ರ ಆಯಿತು ಮರಗಳು ಬಿದ್ದಿದ್ದಾವೆ. ಅಧಿಕಾರಿಗಳು ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರಂತೆ ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ. GBA ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರಂತೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅಂತ ಹೇಳಿ. ಹಾಗಾದ್ರೆ ನೀವೇ ಕೆಲಸವನ್ನ ಮಾಡಬೇಕಾಗಿರುವಂಥವ್ರು ನಿಮ್ಮಲ್ಲೇ ಒಂದು ಕ್ಲಾರಿಟಿ ಇಲ್ಲ ಅಂತಂದಾಗ ಜನಸಾಮಾನ್ಯರು ಏನು ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ತಾವು ಗಮನಿಸಿದ್ರಿ. ಸಂಪೂರ್ಣವಾಗಿ ಈ ಒಂದು ಭಾಗದ ಸಂಪೂರ್ಣ ಫುಟ್ಪಾತ್ ಬ್ಲಾಕ್ ಆಗಿದೆ, ಅಲ್ಲಿ ಓಡಾಡೋಕ್ಕೂ ನಿಜಕ್ಕೂ ಆಗೋದಿಲ್ಲ, ಇಂಥ ಸ್ಥಿತಿ ಇದೆ. ಸೊ ಈ ನಿಟ್ಟಿನಲ್ಲಿ ಜನರು ಇಲ್ಲಿ ಇದ್ರ ಮಧ್ಯದಲ್ಲಿಯೇ ಸಹ ನಾವು ಭಯ ಪಟ್ಕೊಂಡು ಹೊರಗಡೆ ಗಾಡಿ ನಿಲ್ಸೋಕ್ಕಾಗ್ತಾ ಇಲ್ಲ, ಜೊತೆಗೆ ಓಡಾಟಕ್ಕಾಗ್ತಾ ಇಲ್ಲ. ಅದರಲ್ಲೂ ಇಲ್ಲಿ ದೇವಸ್ಥಾನ ಇರೋದ್ರಿಂದ ಚಪ್ಪಲಿಗಳನ್ನು ಧರಿಸದೆ ಓಡಾಡುವಂಥ ಜನರು ಇರ್ತಾರೆ. ಸೊ ಹಾಗಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಸ್ಥಳೀಯರು ಸದ್ಯಕ್ಕೆ ಹೇಳಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನುವಂಥ ಉತ್ತರವನ್ನು ಸದ್ಯಕ್ಕೆ GBA ಕೊಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವೇಗ ನ್ಯೂಸ್, ಬೆಂಗಳೂರು.